ಬೊಮ್ಮನಹಳ್ಳಿಯಲ್ಲಿ ಫುಟ್ಪಾತ್ ಮೇಲೆಯೇ ಜಿಬಿಎ ಕಚೇರಿ. ಕೃಷ್ಣ ಬೈರೇಗೌಡ್ರೆ, ಇದನ್ನ ಯಾವಾಗ ತೆರವು ಮಾಡ್ತೀರಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಫುಟ್ಪಾತ್ ಮೇಲೆ ಯಾರ್ಯಾರು ವ್ಯಾಪಾರಸ್ಥರಿದಾರೋ ಅವ್ರನ್ನೆಲ್ಲ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಜಿಬಿಎ ಕಚೇರಿ ಫುಟ್ಪಾತ್ ಮೇಲೆ ಇದೆಯಲ್ಲ, ಇದರ ಬಗ್ಗೆ ಯಾವಾಗ ಕ್ರಮ ತೆಗೆದುಕೊಳ್ತೀರಾ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರೆ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದೇ ರೂಲ್ಸ್ ಜಾರಿ ಆಗಬೇಕು, ಸಾಮಾನ್ಯ ಜನರಿಗೂ ಕೂಡ ಒಂದೇ ರೂಲ್ಸು. ಕೃಷ್ಣ ಬೈರೇಗೌಡ್ರೆ, ಇದನ್ನ ಯಾವಾಗ ತೆರವು ಮಾಡ್ತೀರಿ? ಎಲ್ಲರಿಗೂ ನಿಯಮ ಒಂದೇ ಅಲ್ವಾ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಇತ್ತ ಗಮನಿಸಬೇಕು. ಫುಟ್ಪಾತ್ ಮೇಲೆ ಕಚೇರಿ, ಇದಕ್ಕೇನು ಹೇಳ್ತೀರಾ ಸಚಿವರೇ? ಫುಟ್ಪಾತ್ಗಳು ಸಾರ್ವಜನಿಕರಿಗ, ಜಿಬಿಎ ಕಚೇರಿಗ? ಫುಟ್ಪಾತ್ ಮೇಲೆ ಕಚೇರಿ ನಿರ್ಮಾಣ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ಓಡಾಟಕ್ಕೆ ಅಡ್ಡಿಯಾಗ್ತಿದೆ ಈ ಜಿಬಿಎ ಕಚೇರಿ. ಫುಟ್ಪಾತ್ ಒತ್ತುವರಿ ಆರೋಪಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೂಲ್ಸು, ಒಂದೇ ನಿಯಮ ಅಂತ ಅಂದ್ರೆ ವ್ಯಾಪಾರಿಗಳ ಕಣ್ಣೀರು ಲೆಕ್ಕಿಸದೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಇಲ್ಲಿ. ಇದೀಗ ಫುಟ್ಪಾತ್ ಮೇಲೆಯೇ ಇರುವಂತ ಜಿಬಿಎ ಕಚೇರಿಯನ್ನ ಏನ್ ಮಾಡ್ತೀರಾ? ವ್ಯಾಪಾರಿಗಳಿಗೆ ಒಂದು, ಜಿಬಿಎಗೊಂದು ನ್ಯಾಯನಾ? ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಕೃಷ್ಣ ಬೈರೇಗೌಡ್ರೆ, ಇದನ್ನ ಯಾವಾಗ ತೆರವು ಮಾಡ್ತೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಫೋಟೋ ಸಮೇತ ಸಚಿವರಿಗೆ ಸಾರ್ವಜನಿಕರ ಪ್ರಶ್ನೆ. ಒತ್ತುವರಿ ತೆರವಿಗೆ ಅಧಿಕಾರಿಗಳ ಕ್ರಮ ಯಾವಾಗ? ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದರಲ್ಲಿ ಸಾಮಾನ್ಯ ಜನರು, ಸಾರ್ವಜನಿಕರಿಗಾಗಿ ಎಲ್ಲೆಡೆ ಆಪರೇಷನ್ ಫುಟ್ಪಾತ್ ಆಗ್ತಾ ಇದೆ. ಬಟ್ ಹಾಗಾದ್ರೆ ಬೊಮ್ಮನಹಳ್ಳಿ ಕಚೇರಿ ತೆರವು ಮಾಡ್ತಾರಾ? ಇದ್ರ ಬಗ್ಗೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಸಚಿವರು ಅಂತ. ಬೊಮ್ಮನಹಳ್ಳಿಯಲ್ಲಿ ಫುಟ್ಪಾತ್ ಮೇಲೆಯೇ ಜಿಬಿಎ ಕಚೇರಿ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜನ ಕೇಳ್ತಾ ಇರುವಂತ ಪ್ರಶ್ನೆ, ನಾವೇನು ಕಾಮನ್ ಪೀಪಲ್ ನಾವು ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡಿದ್ರೆ ಅಲ್ಲಿ ನಗರದ ಸೌಂದರ್ಯ ಹಾಳಾಗುತ್ತೆ, ಇಲ್ಲಿ ಜನಗಳಿಗೆ ಓಡಾಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವುಗಳನ್ನ ತೆರವು ಮಾಡಿಸ್ತಾ ಇದ್ದಾರಾ? ಬಟ್ ಇಲ್ಲಿ ಜಿಬಿಎ ಕಚೇರಿ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಯಾವಾಗ ಕ್ರಮ ತೆಗೆದುಕೊಳ್ತೀರಾ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಹೇಳಬೇಕು. ಜಿಬಿಎ ಕಚೇರಿ ಕೂಡ ಫುಟ್ಪಾತ್ ಮೇಲೆಯೇ ಇದೆ, ಇದನ್ನ ಯಾವಾಗ ತೆರವುಗೊಳಿಸ್ತೀರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಒಂದು, ಜಿಬಿಎ ಅಧಿಕಾರಿಗಳಿಗೆ, ಜಿಬಿಎ ಆಫೀಸಿಗೆ ಒಂದು ರೂಲ್ಸಾ? ಜಿಬಿಎ ಕಚೇರಿಗೆ ಒಂದು ರೀತಿ ನ್ಯಾಯನಾ? ಎಲ್ರಿಗೂ ಒಂದೇ ರೀತಿಯಾದಂಥ ರೂಲ್ಸ್ಗಳು ಅನ್ವಯ ಆಗುತ್ತೆ ಅಂತ ಅಂದಮೇಲೆ ಜಿಬಿಎ ಆಫೀಸನ್ನ ಯಾವಾಗ ತೆರವುಗೊಳಿಸ್ತೀರಾ? ಫುಟ್ಪಾತ್ ಮೇಲಿದೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋವನ್ನ ಹಂಚಿಕೊಂಡು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಏನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂಥವ್ರು ಕಣ್ಣೀರಿಡ್ತಾ ಇದ್ದಾರೆ. ನಾವು ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ನಾವು ಅಂಗಡಿಗೆ ಅಂತ ಇಷ್ಟೆಲ್ಲ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಬಟ್ ಬಂದು ದಿಢೀರಂತ ಇಲ್ಲಿ ಅಂಗಡಿಗಳ ತೆರವು ಆಗ್ತಾ ಇದೆ. ಸೊ ಇದರಿಂದ ನಮಗೆ ಭಾರಿ ನಷ್ಟ ಆಗ್ತಾ ಇದೆ, ಸಾಲಗಳಲ್ಲಿ ಮುಳುಗಿದ್ದೀವಿ, ಇದನ್ನ ಯಾರು ಕೇಳೋರಿಲ್ವಾ ಅಂತ ಜನ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅದನ್ನ ಲೆಕ್ಕಿಸದೆ ನೀವು ಫುಟ್ಪಾತ್ನ ತೆರವು ಮಾಡ್ತಾ ಇದ್ದೀರಾ. ನಗರ ಚೆನ್ನಾಗಿ ಕಾಣಬೇಕು, ನಗರದ ಸೌಂದರ್ಯ ಹಾಳಾಗ್ಬೋದು, ಜನಗಳ ಓಡಾಟಕ್ಕೆ ತೊಂದರೆ ಆಗಬಾರ್ದು ಅಂತ. ಬಟ್ ಇಲ್ಲಿ ಜಿಬಿಎ ಕಚೇರಿ ಫುಟ್ಪಾತ್ ಮೇಲೆ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ತೀರಿ? ಇದನ್ನ ಯಾವಾಗ ತೆರವುಗೊಳಿಸ್ತೀರಿ? ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಉತ್ತರ ಕೊಡಬೇಕು. ಬೊಮ್ಮನಹಳ್ಳಿಯಲ್ಲಿ ಇದ್ದಂಥ ಫುಟ್ಪಾತ್ ಮೇಲೆ ಇದ್ದಂಥ ಜಿಬಿಎ ಕಚೇರಿಯನ್ನ ಯಾವಾಗ ತೆರವುಗೊಳಿಸ್ತೀರಿ? ಇಲ್ಲಿ ಯಾವಾಗ ಬುಲ್ಡೋಸರ್ ಸೌಂಡ್ ಮಾಡುತ್ತೆ? ಫುಟ್ಪಾತ್ ಮೇಲೆ ಇರುವಂತಹ ಈ ಒಂದು ಜಿಬಿಎ ಕಚೇರಿಯನ್ನ ಯಾವಾಗ ತೆರವು ಮಾಡ್ತೀರಾ? ಯಾವಾಗ ಬುಲ್ಡೋಸರ್ ಸೌಂಡ್ ಮಾಡುತ್ತೆ ಇಲ್ಲಿ ಅಂತ. ಯಾಕಂದ್ರೆ ಈಗಾಗಲೇ ಎಲ್ಲೆಡೆ ಕೂಡ ಗಮನಿಸ್ತಾ ಇದ್ವಿ, ಎಲ್ಲ ಏರಿಯಾ ಯಾವ್ಯಾವ ಈಗ 5 ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಕ್ಷಿಣ, ಪೂರ್ವ, ಉತ್ತರ, ಪಶ್ಚಿಮ 5 ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಕಿಲೋಮೀಟರ್ ಅಲ್ಲಿ ತೆರವು ಕಾರ್ಯ ಆಗಬೇಕು ಅನ್ನುವಂಥ ಒಂದು ನಿಯಮವನ್ನು ತೆಗೆದುಕೊಂಡು ಬಂದು ತೆರವು ಕಾರ್ಯ ಮಾಡಿಸ್ತಾ ಇದ್ದೀರಾ. ಎಂತ ದೊಡ್ಡ ದೊಡ್ಡ ನಗರ ಆದ್ರೂ ಕೂಡ, ಎಂತ ದೊಡ್ಡ ದೊಡ್ಡ ಪ್ರದೇಶ ಆದ್ರೂ ಕೂಡ
ಎಷ್ಟೇ ಅಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಹೈ ಪೀಕಲ್ಲಿ ಇದ್ರೂ ಕೂಡ ಅಂತ ಒಂದು ಸಿಚುವೇಶನ್ ಅಲ್ಲೂ ಕೂಡ ಅಂತ ಒಂದು ಜಾಗದಲ್ಲೂ ಕೂಡ ತೆರವು ಕಾರ್ಯ ಆಗ್ತಾ ಇದೆ. ಬಟ್ ಇಲ್ಲಿ GBA ಕಚೇರಿ ತೆರವು ಕಾರ್ಯ ಯಾವಾಗ ಅನ್ನುವಂತಹ ಪ್ರಶ್ನೆ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಚಿವರು ಉತ್ತರ ನೀಡಲೇಬೇಕು.